ತಮ್ಮ ಫೈರ್ ಬ್ರ್ಯಾಂಡ್ ಹೇಳಿಕೆಗಳು, ಆಮೇಲೆ ಕೌಂಟ್ರುಗಳು, ತಮಿಳು ಸಿನಿಮಾ ರಂಗದ, ತೆಲುಗು ಸಿನಿಮಾ ರಂಗದ ಬಾಲಯ್ಯ ಡಯಲಾಗ್ ಮೂಲಕ ಕೂಡ ಬಹಳ ಫೇಮಸ್ ಆದ ವೆರಿ ಟ್ಯಾಲೆಂಟೆಡ್ ರಾಸ್ಕಲ್. ಹೌದಾ? ಯಾರೇ ಮೆಂಟಲ್ಲು, ಬ್ರಿಲಿಯಂಟು, ಟ್ಯಾಲೆಂಟು, ಸ್ಟೂಡೆಂಟು ಅಂತವರು ಪ್ರದೀಪ್ ಈಶ್ವರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಿಮ್ಮ ಡಯಲಾಗ್ಗಳು ಎವರ್ರಾದಿ ಇದರಲ್ಲೇ ನಡೆಯುತ್ತಾ ಅಥವಾ ಒಂದು ಹೆಜ್ಜೆ ಮುಂದೆ ಹೋಗಿ ಎಸ್ ರಾಜಕಾರಣದಲ್ಲಿ ಒಂದು ಅವಕಾಶಗಳಿದೆ, ಅದು ನಡಿಬೇಕಾಗಿದೆ, ಯುವಕರು ಬರಬೇಕಾಗಿದೆ ಅನ್ನುವಂಥದ್ದು ನಡೆಯುತ್ತೆ. ನಾನು ನಮ್ಮ ತಿಥಿಕರ್ ನಾವೇ ಓದ್ದಂಗಿದೆ. ಸಾಧಾರಣವಾಗಿ ಒಂದು ಕಾಮನ್ ಸಬ್ಜೆಕ್ಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಮದುವೆ, ಮುಂಜಿ, ಮರಣ, ಇಲ್ಲಿಗೆ ಹೋಗೋದು, ನೀವಿಲ್ಲದಿದ್ದರೆ ಮತ್ತೊಬ್ಬರು ನಿಮ್ಮ ಸಹೋದರನ ಮತ್ತೊಬ್ಬರನ್ನ ಕಳಿಸೋದು, ಒಂದು ಟೀಮನ್ನು ಕಳಿಸೋದು, ಈ ಮೂಲಕವೇ ಇಲ್ಲಿ ತನಕ ರಾಜಕೀಯ ನಡ್ಕೊಂಡು ಬಂದಿದೆ. ಬೇರೆ ಪ್ಲಾನ್ ಮಾಡ್ತಾವ್ರೆ, ಏನು ಕಥೆನೋ ಎಸ್ಕೇಪ್ ಆಗ್ಬಿಡೋದು ಒಳ್ಳೇದು. ನನಗೆ ಒಂದೂವರೆ ತಿಂಗಳಿದ್ದಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಟಿಕೆಟ್ ಸಿಕ್ತು. ಮುಖ್ಯ ವಿಷಯಕ್ಕೆ ಬರಲ್ಲ. ನಾನು ಬಂದು 30 ಡೇಸಲ್ಲಿ ಐ ಆಮ್ ಏಬಲ್ ಟು ಟೆಲ್ ಮೈ ಸ್ಟೋರಿ ಟು ದ ಚಿಕ್ಕಬಳ್ಳಾಪುರ. ಕೆಲ್ಸಿದ್ರೆ ಕೈನಾರೆ ಆದಿಲೋಕ ಬದರ ಬೆಂಟೆಯ ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು. ತಾವು ಮದುವೆ ಮುಂಜಿ ಬಗ್ಗೆ ಕೇಳಿದ್ರಿ ಸರ್. ನಾನು ಕಳೆದ 2 ವರ್ಷದಿಂದ ಯಾವ ಮದುವೆಗೂ ಅಟೆಂಡ್ ಆಗಿಲ್ಲ, ಯಾವ ಫಂಕ್ಷನ್ಗೂ ಹೋಗಲ್ಲ. 2 ವರ್ಷದಿಂದ ಒಂದು ಮದುವೆಗೆ ಹೋಗ್ಬೇಕಾಗಿತ್ತು, ನಾನು ಬರಲೇಬೇಕು ಅಂತ ಹೇಳಿದ್ರು. ಯಾಕೆಂದರೆ ಅದು ನನ್ನ ಮದುವೆ ಆಗಿತ್ತು, ಆಬ್ಸೆಂಟ್ ಆಗಂಗಿರಲಿಲ್ಲ. ನನ್ನ ಮೇಲೆ ಹಣೆ ಇಟ್ಟಳು, ನನ್ನ ಮೇಲೆ ಹಣೆ ಇಟ್ಟಳು. ನಾನು ಜನರಲ್ ಆಗಿ ಹೇಳ್ತಾರೆ, ಒಂದು ಮದುವೆಗೆ ಹೋದ್ರೆ ಒಂದು 3-4 ಸಾವಿರ ಜನ ಸಿಗ್ತಾರೆ, ಓಟ್ ಹಾಕ್ಬಿಡ್ತಾರೆ. ತಪ್ಪು ಕಲ್ಪನೆ. ಈಗ ಗೊತ್ತಾಯ್ತು. ಆದರೆ ನಿಮ್ಮ ಮಾತನ್ನ ಚಿಕ್ಕಬಳ್ಳಾಪುರ ಜನತೆ ಲೋಕಸಭಾ ಚುನಾವಣೆಯಲ್ಲಿ ಕೇಳಲಿಲ್ಲ. ಅಯ್ಯ, ನೀವು ಒಂದು ಚಾಲೆಂಜ್ ಹಾಕಿದ್ರಿ. ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಒಂದು ವೇಳೆ ಅವ್ರಿಗೆ ಗೆದ್ರೆ ನಾನು ಅವರ ಮುಂದೆ ಗೆಲ್ತೀನಿ ಅಂತ ಹೇಳಿ. ಹಾಗಿದ್ರೆ ನಿಮ್ಮ ಮಾತನ್ನ ಕೇಳಿಲ್ವ? ಯಾಕೆಂದ್ರೆ ನೀವು ಹೇಳಿದ್ರಿ ನಾನು ನಿಮಗೂ 30 ದಿನಗಳೊಳಗಾಗಿ ನೀವು MLA ಆದ್ರಿ ಅಂತ ನೀವು ಹೇಳಿದ್ರಿ. ಈಗ ಮೋಟಿವೇಶನ್ ಸ್ಪೀಕರ್ ಕೂಡ ಹೌದು. ನಿಮ್ ಫಾಲೋವರ್ಸ್ಗಳು ಸಾಕಷ್ಟು ಜನ ಕೂಡ ಇದ್ದಾರೆ. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ನೀವೇ ಕೂಡ ಹೇಳಿದ್ರು ಮಗ ಗೆದ್ದೆ. ಭಾಸ್ಕರ, ನೀನ್ ಯಾವ್ದೋ ಒಂದು ಪಾಯಿಂಟ್ ಇಟ್ಕೊಂಡು ರುಬ್ಬಾದಂತೂ ಗ್ಯಾರಂಟಿ. ನೀವು ರಾಂಗ್ ಸಂದೇಶ ಕೊಟ್ಟಂಗಾಗಲ್ವಾ? ಜಯಪ್ರಕಾಶ್ ಸರ್ ಕೇಳ್ತಾ ಇದ್ರು, ಪ್ರದೀಪ್ ಈಶ್ವರ ರಾಜೀನಾಮೆ ಯಾವಾಗ ಅಂತ. ಹೌದು. ನಗುವುದು ಅಳುವುದು ನೀವೇ ಹೇಳಿ. ಥ್ಯಾಂಕ್ ಯು ಸರ್, ಚೆನ್ನಾಗಿ ಕೇಳಿದ್ರಿ. ಐ ಅಗ್ರಿ ಸರ್. ದಟ್ ಕೈಂಡ್ ಆಫ್ ನಾನು ಸರ್ ಅದು ಫುಲ್ ಸ್ಟೇಟ್ಮೆಂಟು. ಫಸ್ಟ್ ಒಂದು ಖಾಸಗಿ ವಾಹಿನಿಗೆ ರಿಯಾಕ್ಟ್ ಮಾಡಿದೆ. ಆಯ್ತು, ಆಮೇಲೆ ನಾನು ಹೇಳಿದ್ದೆ, ಸುಧಾಕರ್ ಅವರು ನನಗೊಂದು ಚಾಲೆಂಜ್ ಆಗ್ತಾರೆ, ನಾನು ಹೇಳ್ತೀನಿ ನಿಮ್ಮ ಚಾಲೆಂಜ್ನ ನಾನು ರಿಸೀವ್ ಮಾಡ್ತೀನಿ, ನನ್ನ ಚಾಲೆಂಜ್ನ ನೀವು ಅಕ್ಸೆಪ್ಟ್ ಮಾಡಿ. ನೀವು ಅಕ್ಸೆಪ್ಟ್ ಮಾಡಿದ್ರೇನೆ ಅಂತ ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ. ಕೈಯೇನೋ ಇದು ಕಪ್ನ ಮಾಡ್ಕೊಂಡು ಹೊಡಿತಾ ಇದೆಯಲ್ಲ ನನ್ನ ಮಗನೇ. ನಿನ್ನ ಸುಮ್ಮನೆ ಬಿಟ್ಟೆ ಕಣ. ಮತ್ತೆ ಮೀಡಿಯಾದ ಮೇಲೆ ನಾನು ಕೂಡ ಮತ್ತೆ ಮೀಡಿಯಾದ ಮೇಲೆ ಇಲ್ಲ, ನಾವು ಎಡಿಟ್ ಮಾಡಿದ್ವಿ, ನಿಮ್ಮ ಸ್ಟಾರ್ಟಿಂಗ್ ಇಂದ ಮಾತ್ರ ಹಾಕಿದ್ವಿ ನಾವು. ಇಲ್ಲ ಹಂಗಲ್ಲ ಸರ್, ನಾವೊಂದು ಪುಕ್ಷಣ ಸಿಕ್ಬಿಡ್ತೀವಿ. ಆಮೇಲೆ ನೀವು ಹೇಳ್ಬೇಕಾಗಿತ್ತು, ಕನ್ನಡಿ ಮುಂದೆ ನಿಂತು ನೋಡು, ಅದು ಯಾರು ನಿನ್ನನ್ನು ಸೋಲಿಸುವ, ಅದು ನಿನ್ನ ಮನೆಯ ಕನ್ನಡಿಯ ಮುಂದಿದೆ, ಅದು ನೀನೇ ಅಂತ ಹೇಳಿಲ್ಲ ನೀವು. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನಾನು ರಾಜಕಾರಣದಲ್ಲಿ ಒಂದು ಅನ್ಕೊಂಡಿದ್ದೀನಿ ಸರ್, ಪೀಪಲ್ ಮೇ ಲೈಕ್ ಮೀ ಕ್ಯಾನ್ ಡಿಸ್ಲೈಕ್ ಮೀ, ಬಟ್ ಕರ್ನಾಟಕ ಶುಡ್ ನಾಟ್ ಇಗ್ನೋರ್ ಮೀ. ನಮ್ಗೆ ಇಂಗ್ಲಿಷ್ ಟುಮಾರೋ ಐ